ಎಲ್ರಿಗೂ ಶರಣಾರ್ಥಿ. ನಾನು ಶಶಿ ಚೌಡಿ ಅಂತ ಹೇಳಿ ಗದಗ ಡಿಸ್ಟಿಕ್ನೊಳಗೆ ನಾನು ಮಾಸ್ಟರ್ ಮೈಂಡ್ ಟ್ರೈನರ್, ರೇಖಿ ಮಾಸ್ಟರ್ ಮತ್ತು ಚಕ್ರ ಬ್ಯಾಲೆನ್ಸ್ ಕೋಚ್ ಆಗಿ ನಾನು ಕೆಲಸ ಮಾಡ್ತೀನಿ. ನನ್ನಲ್ಲೇ ಅಂದ್ರೆ ನಾನು ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ಅನ್ನುವಂಥ ಒಂದು ಟ್ರೈನಿಂಗ್ ಅಕಾಡೆಮಿ ಐತಿ. ಆ ಅಕಾಡೆಮಿ ಒಳಗೆ ನಾನು ಲೈಫ್ ಕೋಚ್ ತೊಗೊಂಡು ಆಮೇಲೆ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ತೊಗೊಂಡು ಭಾಳಷ್ಟು ನಾನು ಕೆಲಸಗಳನ್ನು ಮಾಡ್ತಿರ್ತೀನಿ. ಅದ ಒಂದು ಟ್ರೈನಿಂಗಿಗೆ ಇಲ್ಲಿರ್ತಕ್ಕಂಥ ಅಂದ್ರೆ ನನ್ನ ಜೊತೆ ಇವತ್ತು ಒಂದು ಬ್ರಾಡ್ಕಾಸ್ಟಿಂಗ್ ಒಂದು ಪ್ರೋಗ್ರಾಮಿಗೆ ಬಂದವರು ಅದರ ಅವ್ರು ತಮ್ಮ ಜೀವನದೊಳಗೆ ತಾವಾಗಿ ಒಂದು ಬಿಸ್ನೆಸ್ ಅನ್ನುವಂಥ ಬಿಸ್ನೆಸ್ ಆಗಲಿ ಅಥವಾ ತಮ್ಮ ಲೈಫ್ಗಾಗಲಿ ಯಾವುದನ್ನು ಹೆಂಗೆ ಬೆಳೆಸ್ಕೊಂಡ್ರು ಅನ್ನುವಂಥದ್ದು ಒಂದು ಸ್ಪಿರಿಚುವಲ್ ಕ್ಲಾಸಿಗೂ ಮತ್ತು ಇದು ಅಬಂಡೆನ್ಸ್ ಕ್ಲಾಸಿಗೂ ಎಷ್ಟೊಂದು ಬಾಂಧವ್ಯ ಐತಿ ಅನ್ನೋದನ್ನು ನಾನಿವತ್ತು ಎಲ್ರಿಗೂ ತಿಳಿಸ್ಬೇಕು ಅಂತ ಹೇಳಿ ಬಂದು ಕೂತ್ಕೊಂಡಿನಿ. ಅವ್ರನ್ನ ನಾನು ಈಗ ಇಂಟರ್ವ್ಯೂ ಮಾಡ್ತೀನಿ. ಎಲ್ರಿಗೂ ಒಂದು ಏನು ವಿಜ್ಞಾಪನೆ ಅಂತ ಅನ್ಕೋತಿರೋ, ಒಂದು ರಿಕ್ವೆಸ್ಟ್ ಅನ್ಕೋತಿರೋ ಗೊತ್ತಿಲ್ಲ. ಇದನ್ನು ಸರಿಯಾಗಿ ಕೇಳಿ ಆಮೇಲೆ ಇದರಿಂದ ಬರುವಂಥ ಪ್ರಯೋಜನಗಳನ್ನು ಪ್ರತಿಯೊಬ್ಬರು ತಗೊಳ್ರಿ ಅಂತ ಕೇಳ್ತಾ ನಾನು ಇವ್ರನ್ನ ಇಂಟರ್ವ್ಯೂ ಮಾಡ್ತೀನಿ. ಇವ್ರು ನಂದಿನಿ ಅಂತ ಹೇಳಿ, ಹುಣಸಿ ಮರದ ಅಂತ ಹೇಳಿ. ನಮಸ್ತೆ ನಂದಿನಿ ಅವರೇ. ಆಮೇಲೆ ಇವ್ರದ್ದೇ ಆಗಿರ್ತಕ್ಕಂಥ ಒಂದು ಪಾರ್ಲರ್ ಐತಿ ಗದಗದೊಳಗೆ, ಮಾಡೆಲ್ ಹೈಸ್ಕೂಲ್ ಎದುರಿಗೆ ಇವ್ರದ್ದು ಪಾರ್ಲರ್ ಐತಿ. ಆಮೇಲೆ ಇನ್ಸ್ಟಾಗ್ರಾಮ್ದೊಳಗೂ ಇವ್ರದ್ದು ಸಾಕಷ್ಟು ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ನೊಳಗಾಗಲಿ ಫೇಸ್ಬುಕ್ನಾಗಾಗಲಿ ಬೇಕಾದಷ್ಟು ಇವರು ಅಡ್ವರ್ಟೈಸ್ಮೆಂಟ್ಗಳನ್ನೆಲ್ಲ ನೀವು ನೋಡಿರ್ಬೋದು. ನೋಡಿಲ್ಲ ಅಂತಂದ್ರೆ ಒಂದ್ಸತಿ ಇವ್ರದ್ದೆಲ್ಲ ನೋಡ್ರಿ. ನೋಡಿದಾಗ ಇವರು ಬರೀ ಒಂದು ಪಾರ್ಲರ್ದಷ್ಟೇ ಅಲ್ಲ, ಸ್ಪಿರಿಚುವಲ್ ಕ್ಲಾಸಸ್ನು ಸಹಿತ ಹೆಂಗೆ ನಡ್ಸ್ಕೊಂಡು ಹೋಗ್ತಾರ ಅನ್ನುವಂಥ ಕ್ಲಾಸಸ್ಸು ಸಹಿತ ಇವ್ರ ಹತ್ರ ಅದಾವು. ಈಗ ಸದ್ಯ ಅವ್ರನ್ನ ಇಂಟರ್ವ್ಯೂ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ. ಈಗ ನಮಗೆ ಬೇಕಾಗಿರೋದು ಏನು ಅಂತಂದ್ರೆ, ಈಗ ನೀವು ಬರೀ ಒಂದು ಪಾರ್ಲರ್ ಅಷ್ಟು ನಡೆಸಲಿಲ್ಲ, ನಾವು ಜೊತೆಗೆ ನಮ್ಮ ಕ್ಲಾಸಸ್ನು ಸಹಿತ ನೀವು ಮಾಡಿದ್ವಿ. ಅದರೊಳಗೆ ರೇಖಿ ಕ್ಲಾಸ್ ಮಾಡಿದ್ರಿ, ಆಮೇಲೆ ಮಾಸ್ಟರ್ ಮೈಂಡ್ ಕ್ಲಾಸ್ ಅಂತ ಆಲ್ರೆಡಿ ಮಾಡಿ ಎರಡೂವರೆ ವರ್ಷ ಆಯಿತು. ಆಮೇಲೆ ಈಗ ಸದ್ಯ ಅಂತಂದ್ರೆ ಚಕ್ರ ಬ್ಯಾಲೆನ್ಸ್ ಕ್ಲಾಸ್ನು ಮಾಡಿದ್ರಿ. ಈ ಚಕ್ರ ಬ್ಯಾಲೆನ್ಸ್ ಕ್ಲಾಸು ಮತ್ತು ರೇಖಿ ಕ್ಲಾಸ್ ಮಾಡಿದ್ದ ನಿಮ್ಮಲ್ಲಿ ಆಗಿರ್ತಕ್ಕಂಥ ಅಂದ್ರೆ ನಿಮ್ಮ ಪರ್ಸ್ನಲಿ ಆಯ್ತು, ನಿಮ್ಮ ಪ್ರೊಫೆಷ್ನಲ್ ಆಯ್ತು, ನಿಮ್ಮಲ್ಲಿ ಆಗಿರ್ತಕ್ಕಂಥ ಚೇಂಜಸ್ ನನಗೆ ಬೇಕಾಗಿತ್ತು. ಅದ್ರ ಸಂಬಂಧ ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡೋಕ್ಕಂತ ಬಂದೀನಿ. ಸರಿಯಾದಂತಹ ನೀವು ಒಂದು ಫೀಡ್ಬ್ಯಾಕ್ ನನಗೆ ಕೊಟ್ರಿ ಅಂತಂದ್ರೆ ಇದೊಂದು ಭಾಳ ಉಪಯೋಗ ಆಗ್ತೈತಿ ಅಂತ ಹೇಳಿ ಬಂದೀನಿ. ಮೇಡಮ್, ನಿಮ್ದು ಸರಿಯಾದಂಥ ಒಂದು ಉತ್ತರ ಆಮೇಲೆ ನನ್ನ ನಿರೀಕ್ಷೆಗೂ ಮೀರಿದ್ದು ಇರ್ತೈತಿ ಅಂತ ತಿಳ್ಕೊಂಡು ನಾನು ಕೇಳ್ಕೊಳತ್ತೀನಿ. ಪ್ಲೀಸ್ ಪ್ರೊಸೀಡ್ ಯುವರ್ ಆನ್ಸರ್ ಮೇಡಮ್. ಸೊ ನಾನು ನಿವೇದಿತಾ ಹೂಗಾರ್ ಅಕಾಡೆಮಿಯಿಂದ ಈಗ 2 ವರ್ಷ ಆಯಿತು ಮಾಸ್ಟರ್ ಮೈಂಡ್ ಕ್ಲಾಸು, ಆಮೇಲೆ ರೇಖಿ ಕ್ಲಾಸು, ಆಮೇಲೆ 7 ಚಕ್ರ ಬ್ಯಾಲೆನ್ಸಿಂಗ್ ಮಾಡಿಬಿಟ್ಟು ಪರ್ಸ್ನಲಿ ಅಂತಂತ ಹೇಳಬೇಕಾದ್ರೆ ನನಗೆ ಪರ್ಸ್ನಲ್ ಲೈಫಿಗಾಯಿತು ಆಮೇಲೆ ಬಿಸ್ನೆಸ್ಸಿಗಾಯಿತು, ಎರಡಕ್ಕೂ ತುಂಬ ಅಂದರೆ ಎಫೆಕ್ಟಿವ್ ಆಗೈತಿ. ಸೊ ಹೇಗೆ ಅಂತಂದ್ರೆ ಬಿಸ್ನೆಸ್ಸಿಗೆ ಅಂತ ಬಂದಾಗ ಸೊ ಮೊದಲಿನ ನಾನು ಏನು ರೇಖಿ ಕ್ಲಾಸು ಮತ್ತು ಇದು ಏನು ಮಾಡೋಕ್ಕಿಂತ ಮುಂಚಿತವಾಗಿ ಏನು ಬಿಸ್ನೆಸ್ ಇತ್ತು, ಸೊ ಅದಾದ ಮಾಡ್ಕೊಂಬಂದಾದ ನಂತರ ನನಗೆ ಅಂದರೆ 1:3 ಇದರಲ್ಲಿ ನನ್ನದು ಬಿಸ್ನೆಸ್ ಗ್ರೋತ್ ಆಗಿದೆ. ಮೇನ್ ಕಾರಣ ಏನಂತ ಅಂದರೆ ಆ ರೇಖಿ ಕ್ಲಾಸಲ್ಲಿ ಸಿಂಬಾಲ್ಸ್ ಇರ್ತೈತಿ. ಸೊ ಆ ಸಿಂಬಾಲ್ಸನ್ನು ಹಾಕಿಬಿಟ್ಟು ನಾವು ಮೆಡಿಟೇಷನ್ ಮಾಡಿದಾಗ ಅದರದ್ದು ಎಫೆಕ್ಟ್ನೆಸ್ ಜಾಸ್ತಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ಮತ್ತು ನಮ್ಮ ಬಿಸ್ನೆಸ್ಸಿಗೆ ಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಸೊ ಮೂಲಾಧಾರ ಚಕ್ರ ಮತ್ತು ಹೃದಯ ಚಕ್ರ ಬೇಕಾಗಿರ್ತೈತಿ ನಮ್ಮದು ಬಿಸ್ನೆಸ್ ನಡೆಸ್ಬೇಕಾದಂತಂದ್ರೆ. ಸೊ ಅದು ಅಂದರೆ ಮೂಲಾಧಾರ ಮತ್ತು ಹೃದಯ ಚಕ್ರಕ್ಕೆ ಸಂಬಂಧಪಟ್ಟವ್ರು ಯಾರಪ್ಪ ಅಂತಂದರೆ ನಮಗೆ ಗಣೇಶ ಮತ್ತು ಕುಬೇರ ಇರಬೇಕು. ಅಫ್ಕೋರ್ಸ್ ಬಿಸ್ನೆಸ್ ನಡೆಸಬೇಕಾದ್ರೆ ನಾವು ಕುಬೇರನ್ನ ನಾವು ಆಹ್ವಾನ ಮಾಡ್ಕೊಳ್ಳೇಬೇಕು. ಸೊ ಈ ಒಂದು ಇದರಿಂದ ಆ ಒಂದು ರೇಖಿ ಕ್ಲಾಸಲ್ಲಿ ನಾನು ಒಂದು ಕಲಿತು ನಾನು ಅದನ್ನು ಇಂಪ್ಲಿಮೆಂಟ್ ಮಾಡಿ ಸೊ ಈಗ ನಾನು ನಿಮ್ಮ ಮುಂದೆ ಅಂತೂ ನೀವು ಅಂತೂ ನೋಡಿಬಿಟ್ಟಿದ್ದೀನಿ ನಮ್ಮದು ರಿಸಲ್ಟ್ ಅದನ್ನೆಲ್ಲ ನನಗೊಂದು ಒಳ್ಳೆಯದಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಅಂದ್ರೆ ಇವರಲ್ಲಿ ಆಗಿರ್ತಕ್ಕಂಥ ಚೇಂಜಸ್ ನೀವು ನೋಡಬೇಕು ಅಂತಂದ್ರೆ ಆಮೇಲೆ ಇವ್ರ ಬಗ್ಗೆ ಎಲ್ಲಾನು ನಿಮಗೂ ಸಹಿತ ಇವ್ರ ಥರ ಗ್ರೋತ್ ಆಗಬೇಕು. ಒಂದು ಸೋಷಿಯಲ್ ಆಗಲಿ, ಪರ್ಸ್ನಲ್ ಆಗಲಿ, ಪ್ರೊಫೆಷ್ನಲ್ ಆಗಲಿ, ಸ್ಪಿರಿಚುವಲ್ ಆಗಲಿ, ಕೆಲವೊಂದಿಷ್ಟು 5 ಗೋಲ್ಸ್ ಏನದವಲ್ಲ, ಆ 5 ಗೋಲ್ ನಾವು ರೀಚ್ ಆಗಬೇಕು ಅಂತಂದ್ರೆ ನಮಗೆ ಬೇಕಾಗಿರೋದು ಅಬಂಡೆನ್ಸ್ ಅಂದರೆ ದುಡ್ಡು. ಇವತ್ತು ದುಡ್ಡು ಇಲ್ಲ ಅಂತ ನಾವು ಪ್ರಾಬ್ಲಮ್ ಮಾಡ್ಕೊಳಂಗಿಲ್ಲ. ದುಡ್ಡು ಐತಿ, ಆದ್ರೆ ನಮ್ಮ ಹತ್ರ ಅದು ನಿಂದ್ರಂಗಿಲ್ಲ, ನಮ್ಮ ಕೈಯೊಳಗೆ ಅದು ಇರಂಗಿಲ್ಲ. ಆದ್ರೆ ಆ ದುಡ್ಡು ನಮ್ಮ ಕೈಯೊಳಗೆ ನಿಂತ್ಕೋಬೇಕಂದ್ರೆ ನಾವು ನಮ್ಮ ಕೈಗಳಿಗೇನೋ ಒಂದು ಸಿಂಬಲ್ಸ್ ಹಾಕೊಳ್ಳುವಂಥ ಒಂದಿಷ್ಟು ರೇಖೆಗಳು ಬರ್ತಾವೆ. ಆ ರೇಖೆಗಳನ್ನು ನಾವು ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಅಂತಂದ್ರೆ ನಿಮ್ಮ ಬಿಸ್ನೆಸ್ ಗ್ರೋತ್ ಆಗೇ ಆಗ್ತೈತಿ. ಓಕೆ, ನೀವು ಇದನ್ನು ಕಲ್ತಾದ್ಮೇಲೆ ನೀವು ನಿಮ್ಮ ಬಿಸ್ನೆಸ್ನೊಳಗೆ ಇಂಪ್ಲಿಮೆಂಟ್ ಮಾಡಿದ್ದು ಹೆಂಗೆ ಅಂತ ಅನ್ನೋದನ್ನು ಸ್ವಲ್ಪ ಹೇಳಿದ್ರೆ ನಮ್ಗೆ ಇನ್ನೂ ಅನುಕೂಲ ಆಗ್ತೈತಿ.
ಹಾಂ, ನಾನು ಅದನ್ನು ಕೋರ್ಸ್ ಕಲ್ತಾದ ಬಂದ ನಂತರ, ಸೊ ಅದು ನಾನು ಈ ಟೈಮಲ್ಲೇ ಕಲ್ತಿರೋದು, ಅಂದರೆ ಈ ಪಕ್ಷಮಾಸ ಇತ್ತು. ಸೊ ಅವಾಗ ನಾ ಆ ಟೈಮ್ನಲ್ಲಿ ನಾವು ಅದು ಕೋರ್ಸ್ ಕಲ್ತು ಬಂದೆ. ಸೊ ನಂಗೆ ಅಲ್ಲೊಂದು ಅಂದರೆ ಒಂದು ಮಾಹಿತಿ ಸಿಕ್ಕಿತ್ತು. ಅಂದರೆ ನಾವು ದೇವತೆಗಳನ್ನು ಆಹ್ವಾನ ಮಾಡ್ಕೊಂಡು ಆಗ್ಬೇಕಂತಂದರೆ, ನಾವು ಇವತ್ತು ಕರೆದ್ವಿ ಅಂತಂದರೆ ಇನ್ನು 3 ತಿಂಗಳಿಗೆ ಅವ್ರು ಬರ್ತಾರೆ. ಸೊ ಭೂಮಿ ಮೇಲೆ ಬರಬೇಕು ಅಂತಂದರೆ ದೇವತೆಗಳು, ಯಾವುದೇ ದೇವತೆಗೆ ನೀವು ಆಹ್ವಾನ ಕೊಟ್ಟರು ಅವ್ರು ಬರಲಿಕ್ಕೆ ನಮಗೆ 3 ತಿಂಗಳಾಗುತ್ತೆ. ಸೊ ಇದ್ರ ತನಕ ನಾವು ಮೆಡಿಟೇಷನ್ನು ಅದ್ರದ್ದು ಎಲ್ಲ ಫಾಲೋ ಮಾಡಬೇಕಾಗಿರುತ್ತದೆ. ಒಂದು ಒಳ್ಳೆ ಟೈಮ್ ಏನಂತಂತಂದರೆ, ನಾನು ಕ್ಲಾಸ್ ಮುಗಿಸಿ ಬಂದ ತಕ್ಷಣ ನವರಾತ್ರಿ ಸ್ಟಾರ್ಟ್ ಆಗಿತ್ತು. ಸೊ ನವರಾತ್ರಿ ಮೊದಲನೇ ದಿನದಿಂದ ನಾನು ಅವ್ರನ್ನ ಆಹ್ವಾನ ಇದನ್ನು ಮಾಡಿದಾಗ, ಅವರು ಅಂದರೆ ಆಲ್ರೆಡಿ ಅವರು ಭೂಮಿ ಮೇಲೆ ಬಂದುಬಿಟ್ಟಿರ್ತಾರೆ ನವದುರ್ಗಿಯರು. ಸೊ ಅವಾಗ ನಮಗೆ ಎನರ್ಜಿ ಕ್ರಿಯೇಟ್ ಆಗಕ್ಕೆ ಟೈಮ್ ತೊಗೊಳಲ್ಲ. ಯಾರು ಈ ನವರಾತ್ರಿ ಒಳಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಯಾರು ಈ ಮನಿ ಮೆಡಿಟೇಷನ್ ಮಾಡ್ತೀರೋ, ಯಾವ ಥರ ಒಂದು ನೀವು ಸಂಕಲ್ಪ ಇದನ್ನು ತೊಗೊತೀರೋ, ಅದು ಈ 3 ತಿಂಗಳು ಮಾಡೋದಕ್ಕೆ ಏನು ಎನರ್ಜಿ ಕ್ರಿಯೇಟ್ ಆಗುತ್ತಲ್ಲ, ಆ ಎನರ್ಜಿ ಈ 9 ದಿನದೊಳಗನೆ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅಂದರೆ ಇಡೀ ಭೂಲೋಕದಲ್ಲೇ ನವರಾತ್ರಿ ಸಂಭ್ರಮ ಇರುತ್ತೆ. ಇಲ್ಲಿ ದೇವತೆಗಳ ಎನರ್ಜಿ ಜಾಸ್ತಿ ಇರುತ್ತೆ, ವೈಬ್ರೇಷನ್ ಜಾಸ್ತಿ ಬರುತ್ತೆ ಅವಾಗ. ಸೊ ಅವಾಗ ಈ ಒಂದು ಒಳ್ಳೆ ಟೈಮ್ನ ನಾವು ಅದನ್ನು ಉಪಯೋಗ ತಗೋಬೇಕಂತ ನಾನು ಹೇಳ್ತೀನಿ. ಈ ವಿಡಿಯೋ ನೋಡ್ತಿರ್ತಕ್ಕಂಥ ವೀಕ್ಷಕರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ವಿಡಿಯೋ ನೋಡ್ತಂಥ ವೀಕ್ಷಕರಿಗೆ ನಾನೇನಂತಂದರೆ, ಸೊ ಎಲ್ಲ ಹೆಣ್ಮಕ್ಳಿಗೂ ಒಂದು ನಾವು ಫೈನಾನ್ಷಿಯಲ್ ಫ್ರೀಡಮ್ ಆಗಿರಬೇಕು ಅಂತ ನಮಗೊಂದು ಇದು ಸಂಕಲ್ಪ ಇದ್ದೇ ಇರುತ್ತೆ. ನಮ್ಮ ಹತ್ರ ಎಷ್ಟೇ ಇದು ಇದ್ರೂ, ನಾವು ಎಷ್ಟೇ ವೆಲ್ ಎಸ್ಟಾಬ್ಲಿಷ್ಡ್ ಇದ್ದರೂ ಕೂಡ ಒಂದು ಫೈನಾನ್ಷಿಯಲ್ ಅಂತ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಆ ಫೈನಾನ್ಷಿಯಲ್ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಕೋಬೇಕು ಅಂತ ಅನಿಸ್ತಿದೆ ಅಂತಂದರೆ, ಈ 9 ದಿನ ಭಾಳ ಒಳ್ಳೆಯ ದಿನ ಅಂತಂತ ಹೇಳ್ತೀನಿ. ಯಾರು ಮೊದಲನೇ ದಿನ ನೀವು ಸಂಕಲ್ಪನ ಮಾಡ್ಕೊತೀರೋ, ಈ 9 ದಿನದಲ್ಲಿ ಅದು ಸಕ್ಸಸ್ ಆಕೈತೆ ಅಂತ ಅನ್ನೋದಕ್ಕೆ ನಾನೇ ಉದಾಹರಣೆ ಅಂತಂತ ವೀಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೂ ಸಹಿತ ಬಿಸ್ನೆಸ್ನೊಳಗೆ ಇದೇ ಥರ ಗ್ರೋತ್ ಆಗಬೇಕು ಅಂತಂದ್ರೆ, ಇದೇ 22ನೇ ತಾರೀಕು ಸೋಮವಾರ ದಿವಸ ನಂದಿನಿಯವ್ರ ಪಾರ್ಲರ್ನೊಳಗೆ ಫ್ರೀ ಕ್ಲಾಸ್ನ ಮಾಡ್ತಾಯಿದ್ದೀನಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಎಲ್ಲರೂ ನಾನು ವೆಲ್ಕಮ್ ಮಾಡ್ತೀನಿ. ವೆಲ್ಕಮ್ ಆಲ್ ಆಫ್ ಯು ಅಂತ ಹೇಳ್ತಾ ನನ್ನ ಇವತ್ತಿನ ಇದು ಬ್ರಾಡ್ಕಾಸ್ಟ್ ಇದನ್ನು ಏನೈತಲ್ಲ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶರಣ.